ಆರ್ತಿ ತಿಂಡಿ ಇವತ್ತು ಸೂಪರ್ ಆಗಿದೆ. ಹೌದಾ ಅಕ್ಕ? ಇನ್ನೊಂಚೂರು ಹಾಕ್ಲಾ? ಏನ್ ಕೇಳ್ತಾ ಇದ್ಯಾ? ಹಾಕು, ಸಾಕು ಸಾಕು. ನಿನ್ಗೂ ಸ್ವಲ್ಪ ಇಟ್ಕೋ, ಇಲ್ಲ ನಾನೇ ಎಲ್ಲ ತಿನ್ಬಿಡ್ತೀನಿ. ಪರವಾಗಿಲ್ಲ ಅಕ್ಕ. ಈ ನಡುವೆ ನೀವು ಹೊಟ್ಟೆ ತುಂಬಾ ತಿಂಡಿ ತಿಂದೆ ಎಷ್ಟೋ ದಿನ ಆಗೋಗಿದೆ. ಇತ್ತೀಚಿಗಂತೂ ಯಾವ್ದೋ ಚಿಂತೆಲ್ಲೇ ಇರ್ತೀರಾ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್, ನಮಸ್ತೆ. ಸೋ ಸಾರಿ ಸರ್, ನಿನ್ನೆ ನನ್ನಿಂದ ಶೂಟಿಂಗ್ ಬರೋದಕ್ಕಾಗಲಿಲ್ಲ. ಪರವಾಗಿಲ್ಲ ಮೇಡಮ್, ಅದರಿಂದ ನಮ್ಗೆ ಏನು ಬೇಜಾರಾಗಿಲ್ಲ. ಲಾಸ್ ಏನು ಆಗ್ಲಿಲ್ಲ ಮೇಡಮ್. ಹೀರೋ ಸಾಹೇಬ್ನ ಇಟ್ಕೊಂಡು ಒಂದಷ್ಟು ಪ್ಯಾಚ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸಖತ್ ಸ್ಟಾರ್ ರಂಜಿತ್ ಬರ್ಲಿಲ್ವಾ? ರೆಡಿ ಆಗ್ತಾ ಇದಾರೆ ಮೇಡಮ್. ಅಲ್ಲಿ ನೋಡಿ ಬಂದ್ಬಿಟ್ರು. ಹಲೋ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಜೀವ ಇವರು ಗೊತ್ತು, ಸೆನ್ಸೇಷನಲ್ ಹೀರೋ ಸಖತ್ ಸ್ಟಾರ್ ರಂಜಿತ್. ಮಾಡಿ ಸಿನಿಮಾಗಳೆಲ್ಲ ಸೂಪರ್ ಹಿಟ್. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದೀರಾ ಅಂತ ನ್ಯೂಸಲ್ಲಿ ನೋಡಿದೆ. ನಾನು ಇವ್ರನ್ನ ಟಿವಿ ನೋಡಿದ್ನಿ. ಪರವಾಗಿಲ್ವೇ, ನನ್ನ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಇದೆ ನಿಮ್ಮ ಹತ್ರ. ರಂಜಿತ್ ಇವ್ರ ನನ್ ಗಂಡ ಸಂಜೀವ್ ರಾಘವ್ ಚಂದ್ರ. ಏನೇ ನಿಮ್ಮಿಂದಲೇ ರಚನಾ ಶೂಟಿಂಗ್ ಬರಕ್ ಆಗಲ್ಲ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಆಮೇಲೆ ಒಂದು ವಿಷಯ ಕೇಳ್ಪಟ್ಟೆ, ಹಾರ್ಟ್ ಹಂಗೆ ಮೆಲ್ಟ್ ಆಗೋಯ್ತು. ರಕ್ತ ಕೊಟ್ಟು ಒಂದು ಮಗು ಪ್ರಾಣ ಕಾಪಾಡಿದ್ರಂತೆ ನೀವು. ಕಣ್ಮುಂದೆ ಒಬ್ರು ಸಾಯ್ತಾ ಇದ್ರು, ಆಂಬ್ಯುಲೆನ್ಸ್ ಕಾಲ್ ಮಾಡ್ಬೇಕು ಅಂತ ತಲೆಗೆ ಬರಲ್ಲ, ಸೆಲ್ಫಿ ತಗೋತಾ ಇರ್ತಾರೆ. ನೀವ್ ನೋಡಿದ್ರೆ ನಿಮ್ ಕೆಲಸ ಎಲ್ಲ ಬಿಟ್ಟು ಮಗುನ್ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿದ್ರಂತೆ. ದುಡ್ಡು ಕೊಟ್ಟು ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದ್ರಲ್ಲ ಸರ್. ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಸರ್ ನಿಮ್ಮನ್ನ. ನೀವು ಹೊಗಳೋ ಮಟ್ಟಕ್ಕೆಲ್ಲ ದೊಡ್ಡತನ ಏನೂ ಇಲ್ಲ ಇದರಲ್ಲಿ. ಒಬ್ಬ ಮನುಷ್ಯನಾಗಿ ನಾನು ಮನುಷ್ಯನಾಗಿರೋದೇ ದೊಡ್ಡ ವಿಷಯ ಸರ್. ಈಗ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಈ ವಿಷಯ ರಚನಾ ಮೇಡಮ್ ಹೇಳಿದ್ರು ಸರ್. ಸೋಷಿಯಲ್ ಮೀಡಿಯಲ್ಲಿ ಈ ವಿಷಯನ ಮಗುವ್ರ ಪೇರೆಂಟ್ಸ್ ಶೇರ್ ಮಾಡ್ಕೊಂಡಿದ್ರು. ಹೌದಾ? ಒಳ್ಳೆತನನ ಬರೀ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡೋ ಕಾಲ ಸರ್ ಇದು. ಲೈವ್ ಆಗಿ ಒಬ್ಬರಲ್ಲಿ ನೋಡೋದೇ ಆಶ್ಚರ್ಯವಾದ ಸಂಗತಿ. ಜೀವ ಸರ್, ಮನೆಯಲ್ಲಿ ಅಷ್ಟೊಂದು ವಿರೋಧ ಇದ್ರು ಶೂಟಿಂಗ್ ಮುಗಿಸ್ಬೇಕು ಅಂತ ನನಗೆ ಸಪೋರ್ಟ್ ಮಾಡ್ತಾ ಇರೋದು ನೀವೇ ಅಂತ ಮೇಡಮ್ ಹೇಳ್ತಾ ಇದ್ರು. ತುಂಬಾ ಉಪಕಾರ ಆಯ್ತು ಸರ್, ನನ್ನನ್ನ ಕಾಪಾಡ್ಬಿಟ್ರಿ. ಬನ್ನಿ ಹೋಗೋಣ. ಅತ್ತಿಗೆ, ಅತ್ತಿಗೆ, ಇವಳು ಇಲ್ಲ, ಸಂಜೀವನೂ ಇಲ್ಲ, ಬಾಲನೂ ಇಲ್ಲ, ಕೃಷ್ಣನೂ ಮನೆಯಲ್ಲಿಲ್ಲ. ದಟ್ ಮೀನ್ಸ್ ಬೆಕ್ಕು ಕಳ್ತನದಿಂದ ಹಾಲು ಕುಡಿಯಕ್ಕೆ ಹೋಗಿದೆ. ಆರ್ತಿ ತಿಂಡಿ ಇವತ್ತು ಸೂಪರ್ ಆಗಿದೆ. ಹೌದಾ ಅಕ್ಕ? ಇನ್ನೊಂಚೂರು ಹಾಕ್ಲಾ? ಏನ್ ಕೇಳ್ತಾ ಇದ್ಯಾ? ಹಾಕು, ಸಾಕು ಸಾಕು. ನಿನ್ಗೂ ಸ್ವಲ್ಪ ಇಟ್ಕೋ, ಇಲ್ಲ ನಾನೇ ಎಲ್ಲ ತಿನ್ಬಿಡ್ತೀನಿ. ಪರವಾಗಿಲ್ಲ ಅಕ್ಕ. ಈ ನಡುವೆ ನೀವು ಹೊಟ್ಟೆ ತುಂಬಾ ತಿಂಡಿ ತಿಂದೆ ಎಷ್ಟೋ ದಿನ ಆಗೋಗಿದೆ. ಇತ್ತೀಚಿಗಂತೂ ಯಾವ್ದೋ ಚಿಂತೆಲ್ಲೇ ಇರ್ತೀರಾ. ನೀವು ತಿನ್ನಿ ಅಕ್ಕ, ನಾನ್ ಬೇಕಿದ್ರೆ ಬೇರೆ ಏನಾದ್ರೂ ಮಾಡ್ಕೋತೀನಿ. ನೀವು ತಿನ್ನಿ ಅದಕ್ಕೆ. ಇಂಪಾರ್ಟೆಂಟ್ ಕಾಲು. ಒಂದು ನಿಮಿಷ.
ಹಲೋ, ನಿನ್ ಮಗಳು ರಚನಾ ನಮ್ಮ ಮನೇಲಿ ಕಾಣಿಸ್ತಾ ಇಲ್ಲ ವಜ್ರೇಶ್ವರಿ. ಕಾಣಿಸ್ತಿಲ್ವಾ? ಎಲ್ಲಿ ಹೋದ್ಲು? ಅದನ್ನ ತಿಳ್ಕೊಳಕ್ಕೆ ನಾನು ನಿನಗ್ ಫೋನ್ ಮಾಡಿದ್ದು. ಅವಳು ಇಲ್ಲಿಗೆ ಬರ್ಲಿಲ್ಲ. ಏಯ್, ಅದ್ ನನಗ್ ಗೊತ್ತಿದೆ. ಅವಳು ಶೂಟಿಂಗ್ ಹೋಗಿದ್ದಾಳೆ. ಶೂಟಿಂಗಾ? ಹೌದು. ಆ ಶೂಟಿಂಗ್ ಲೊಕೇಶನ್ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ಬೇಕಾಗಿದೆ. ಯಾಕೆ? ಕಾರಣ ಹೇಳಿದ್ರೆ ಮಾತ್ರ ನೀನ್ ಉತ್ತರ ಕೊಡೋದಾ? ಇಲ್ಲ ಇಲ್ಲ ಇಲ್ಲ. ಮತ್ ಕಂಡಿಡಿ. ನನ್ ಮಗಳಿಂದ ಏನಾದ್ರೂ ತಪ್ಪಾಯ್ತಾ? ತಪ್ಪ ಆದ್ರೆ ತಲೆ ಇರಲ್ವಲ್ಲ. ಅವಳಿಂದ ಸದ್ಯಕ್ಕೆ ಯಾವ ತಪ್ಪು ಆಗಿಲ್ಲ. ಆಗ್ಬಾರ್ದು ಅಂತ ದೇವ್ರಲ್ಲಿ ಬೇಡ್ಕೊ. ಅವಳು ಶೂಟಿಂಗ್ ಲೊಕೇಶನ್ ತಿಳ್ಕೊಂಡು ಬೇಗ ಬೇಗ ನನಗ್ ಮೆಸೇಜ್ ಮಾಡು. ಸಮುದ್ರಕ್ಕೆ ಬೀಗ ಹಾಕ್ಬೋದಾ? ಅದ್ ಹೇಗಾಗುತ್ತೆ? ಯೋಚನೆ ಮಾಡಿ. ಚಾನ್ಸೇ ಇಲ್ಲ. ಬೀಗ, ಸಮುದ್ರ. ನೀವು ಸಕ್ಕತ್ತಾಗಿ ಹೇಳಿದ್ರಿ. ಮಗ, ಇದೆಲ್ಲ ಒಂದ್ ಜೋಕ. ನನ್ನ ರಕ್ಷಣೆ ಆಗ್ತಾ ಇಲ್ಲ ಅಂದ್ರೆ ಅದು ಜೋಕೆ. ಸಕ್ಕತ್ ಜೋಕ್. ನಕ್ಕು ನಕ್ಕು ಸಾಕಾಯ್ತು. ರತ್ನಾ ಮೇಡಮ್, ರೀಸೆಂಟ್ ಆಗಿ ಮದುವೆ ಆಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ, ಎಲ್ಲ ಓಕೆ. ಆದ್ರೆ ಶೂಟಿಂಗ್ ನಿಮ್ ಹಸ್ಬೆಂಡ್ ಕರ್ಕೊಂಬರ್ಬೋದಾಗಿತ್ತು. ಯಾಕಾಗಿ ಹೇಳ್ತಾ ಇದ್ದೀರಾ ಸರ್? ಈಗ ನಿಮ್ ಮುಂದೆ ನಿಮ್ ಟೆಡಿ ಬೇರ್ನ ಬೇರೆ ಯಾರಾದ್ರೂ ಮುದ್ದು ಮಾಡಿದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಉರಿದೋಗುತ್ತೆ. ಅದಕ್ಕೆ ನಿಮ್ಮನ್ನ ಬರೋದ್ ಬೇಡ ಅಂದಿದ್ದು. ಹೀರೋ ಹೀರೋಯಿನ್ ರೊಮ್ಯಾಂಟಿಕ್ ಸಾಂಗ್ ಶೂಟ್ ಇದೆ ಸರ್ ಇವತ್ತು. ಸರ್, ಮೇಡಮ್, ಶಾರ್ಟ್ ರೆಡಿ ಇದೆ. ಜೀವ ಬಂದೆ, ಬರ್ತೀನಿ ಬನ್ನಿ. ಮಗ, ಹೀರೋ ಹೇಳಿದ್ ಕರೆಕ್ಟೇ. ನಾವಿಲ್ಲಿಗೆ ಬರ್ಬಾರ್ದಾಗಿತ್ತು. ಬಲ ಅದ್ರದ್ದು ಏನ್ ಪ್ರಾಬ್ಲಮ್? ಅದು ಹಾಗಲ್ಲ ಕಣ. ಹೀರೋ ರಚನಾ ಜೊತೆ ಡ್ಯುಯೆಟ್ ಸಾಂಗ್ ಆಡುವಾಗ ನಿನ್ಗೆ ಒಂಥರ ಜಲಸಿ ಫೀಲ್ ಆಗ್ಬೋದು ಅಂತ. ಜಲಸ? ಯು ಮೀನ್ ಹೊಟ್ಟೆವ್ರಿ? ಆ ಪದಕ್ಕೆ ಅರ್ಥನೇ ನನ್ಗೆ ಗೊತ್ತಿಲ್ಲ. ಎಷ್ಟು ಬಾಲ, ಈ ಜಲಸ್ ಅನ್ನೋ ಪದ ಯಾವ ಲೆಟರ್ ಸ್ಟಾರ್ಟ್ ಆಗುತ್ತೆ? ಆರ್ ಇಂದನ, ಕೆ ಇಂದನ, ಜೆ ಇಂದನ, ಇಲ್ಲ ಝಡ್ ಇಂದನ? ಡೌ ಜಾಸ್ತಿ ಆಗ್ತಾ ಇದೆ. ನಾವ್ ಇಲ್ಲಿರೋದ್ ಬೇಡ, ಎಲ್ಲಾರು ಸುತ್ತಾಡ್ಕೊಂಡ್ ಬರೋಣ ಬಾ. ನನ್ನ ನೀನು ಇನ್ಸಲ್ಟ್ ಮಾಡ್ತಾ ಇದ್ಯಾ? ರಚನಾ ಹೀರೋ ಜೊತೆ ಮಾಡ್ತಾ ಇರೋದು ಆಕ್ಟಿಂಗ್, ಬರೀ ಆಕ್ಟಿಂಗ್. ಯು ಡ್ಯಾಮ್ ಇಟ್. ಅರ್ಥ ಇದೆ ನನಗೆ. ಅದು ಜಸ್ಟ್ ಆಕ್ಟಿಂಗ್ ಅಷ್ಟೇ. ಅದು ಗೊತ್ತಾ ನಿಂಗೆ ಆಕ್ಟಿಂಗ್ ಅಂತ ಗೊತ್ತಾ? ಅದು ಆಕ್ಟಿಂಗು. ಅದನ್ನೆಲ್ಲ ನೋಡಿ ಹೊಟ್ಟೆ ಹೊರ್ಕೊಳಕ್ಕೆ ನನ್ನ ಸಿಲಿ ಮ್ಯಾನ್. ಐ ಆಮ್ ಜೆಂಟಲ್ ಮ್ಯಾನ್. ಯಾ, ನನಗೆ ಬೇಸಿಕಲಿ ಯಾವ ಹೊಟ್ಟೆನೂ ಇಲ್ಲ, ಯಾವ ಊರಿನೂ ಇಲ್ಲ. ನಾನು ಬ್ಯಾಡ್ ಹಾರ್ಟೆಡ್ ಅಲ್ಲ, ಬ್ರಾಡ್ ಮೈಂಡೆಡ್. ಯು ಗಾಟ್ ಇಟ್? ಐ ಗಾಟ್ ಇಟ್. ಅದು ಗಾಟ್ ಇಟ್. ಅದು ಅದು ತೇಜ, ರಚನಾ ಶೂಟಿಂಗ್ ಹೋಗಿದ್ದಾಳಂತೆ. ಅದ್ ಯಾವ ಶೂಟಿಂಗು, ಎಲ್ಲಿ ನಡೀತಿದೆ ಅಂತ ಸ್ವಲ್ಪ ವಿಚಾರಿಸಿ ಹೇಳು. ಯಾಕತ್ಗೆ? ಅಕ್ಕ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ತೀರಾ ಎಂಜಿಲ್ ಕೈಯಲ್ಲಿ ಮುಖ ಒರೆಸ್ಕೊಳ್ಳೋಷ್ಟು. ಏನಾದ್ರೂ ಪ್ರಾಬ್ಲಮ್ ಅದಕ್ಕೆ? ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಮತ್ತೆ ಫೋನ್ ಬಂದಾಗ್ಲಿಂದ ನಿಮ್ಮಲ್ಲಿ ಒಂಥರ ಹೆದರಿಕೆ ಕಾಣಿಸ್ತಿದೆ ಅಕ್ಕ. ರಚನಾ ಬಗ್ಗೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಹೇಳಿ ಹೆದರಿಸ್ತಿದಾರಾ?
ಹಾಗೇನಾದ್ರೂ ಇದ್ರೆ ಹೇಳಿ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಡೀಲ್ ಮಾಡೋಣ. ಹಾಗೆಲ್ಲ ಏನೂ ಇಲ್ಲ. ನೀನು ರಚನಾ ಶೂಟಿಂಗ್ ಎಲ್ಲಿ ನಡೀತಿದೆ ಅಂತ ವಿಚಾರಿಸಿ ಹೇಳು. ರೀ, ನೀವು ಹೋದ್ಮೇಲೆ ಆ ಹುಡುಗಿ ನನ್ನ ಜೀವನಕ್ಕೊಂದು ಹೊಸ ಭರವಸೆನ ಕೊಡ್ತಿದ್ದಾಳೆ ರೀ. ಈ ಕತ್ತಲು ಕೋಣೆಯಿಂದ ಆದಷ್ಟು ಬೇಗ ಅವಳಿಂದಾನೇ ನನಗೆ ಮುಕ್ತಿ ಸಿಗೋ ಥರ ಕಾಣ್ತಿದೆ. ಅವಳಿಗೆ ನನ್ನ ಆಸೆಗಳನ್ನ, ನನ್ನ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ರೀ. ನನಗೆ ಕೋಸಂಬರಿ, ಅಕ್ಕಿ ಪಾಯಸ, ಬೇಳೆ ತೋವೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ದಿನ ಇಷ್ಟೊತ್ತಿನಲ್ಲಿ ಬಂದು ಬಾಗಲ್ ತಟ್ಟಿ ನನ್ನ ಕರೆಯೋಳು ಇವತ್ತು ಯಾಕೆ ಬಂದಿಲ್ಲ? ಇಷ್ಟೊತ್ತಾದ್ರೂ ಈ ವಜ್ರೇಶ್ವರಿ ಫೋನ್ ಮಾಡಿಲ್ಲ. ರಚನಾ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾಕೆ? ಅವಳಿಗೆ ನನ್ನ ಬಗ್ಗೆ ಭಯ ಕಮ್ಮಿ ಆಗಿದ್ಯಾ? ರಚನಾನ್ ವಹಿಸ್ಕೊಂಡು ಡಬಲ್ ಗೇಮ್ ಮಾಡಕ್ಕೇನಾದ್ರೂ ನೋಡಿದ್ರೆ ಇಲ್ಲ, ಅವಳು ಹಂಗೆ ಮಾಡಲ್ಲ ಅನ್ಕೋತೀನಿ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಅಮ್ಮೋರೆ, ದೊಡ್ಡಮ್ಮವ್ರಿಗೆ ತಿಂಡಿ ಕೊಡ್ಬೇಕು, ತರ್ಲಾ? ತಗೊಂಬ. ಉರಿ ಬಾಯಿಂದ ಹೊರಗಡೆ ಬರ್ತಾ ಇದೆ. ಹಲೋ ಮಗ, ಒಂದು ಸಿಂಪಲ್ ಸ್ಟೆಪ್, ಅದಕ್ಕೆ ಯಾಕೋ ಆ ಹೀರೋ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದಾನೆ? ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ಹಂಗ್ ಹೊಡಿಬೇಕು ಹಿಂಗ್ ಹೊಡಿಬೇಕು ಅಂತ ಹೇಳೋ ಸುಲಭ, ನಿಂತ್ಕೊಂಡು ಆಡೋದು ಸ್ವಲ್ಪ ಕಷ್ಟ. ಏನ್ ಮಹಾ ಕಷ್ಟ ಹಿಂಗ್ ಹಿಡ್ಕೊಳ್ಳೋದು? ನಾನು ಬಾಲ, ಅಯ್ಯೋ ಲೇ, ನಾನು ಬಿಡ ಲೇ. ಎಷ್ಟೇ ಅಮ್ಮ, ಏನ್ ಕೃಷ್ಣ? ಹೀರೋ ಬದ್ಲಿಗೆ ಬೇಬಿ ಡ್ಯಾನ್ಸ್ ಮಾಡ್ಬೋದಲ್ಲ?